ಪಾಳ್ಯ ಹಾಲು ಉತ್ಪಾದಕರ ಉಪಕೇಂದ್ರದ ಪ್ರಾರಂಭೋತ್ಸವದ ಕಾರ್ಯಕ್ರಮಕ್ಕೆ ನಮ್ಮ ಒಕ್ಕೂಟದ ಉಪ ವ್ಯವಸ್ಥಾಪಕರಾಗಿರ್ತಕ್ಕಂಥ ಗಿರೀಶ್ ಅವರೇ ಹಾಗೂ ನಮ್ಮ ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ನನ್ನ ಸನ್ನಿಧರಾಗಿರ್ತಕ್ಕಂಥ ರಂಗನಾಥ್ ಗೌಡ್ರವರೇ, ಭೂಪಚಂದ್ರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗರಾಜ್ರವರೇ, ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ರಮೇಶ್ ಅವರೇ, ಊರಿನ ಮುಖಂಡರುಗಳಾಗಿರ್ತಕ್ಕಂಥ ಶಿವಣ್ಣವರೇ, ನಾಗಣ್ಣವರೇ ಮತ್ತು ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾಗಿರ್ತಕ್ಕಂಥ ಜಗದೀಶ್ ಅವರೇ ಮತ್ತು ನಮ್ಮ ಆಡಿಟರ್ ಜಗದೀಶ್ ಅವರೇ ಮತ್ತು ನಮ್ಮ ಎಲ್ಲ ಊರಿನ ಮುಖಂಡರು ಪ್ರಶಾಂತ್ ಎಲ್ಲರೂ ಕೂಡ ಇವತ್ತು ಬಹಳ ದಿನಗಳಿಂದಲೂ ಕೂಡ ಈ ಒಂದು ನಿಜಾಂಪಾಳ್ಯ ಮತ್ತು ಲಕ್ನಳ್ಳಿ, ಚಿಗದಾಸಹಳ್ಳಿ, ಬಲ್ರಟ್ಟಿ ಈ ಗ್ರಾಮಗಳಿಗೆ ಒಂದು ಹಾಲಿನ ಕೇಂದ್ರವನ್ನ ಬೇಕು ಅಂತ ಬಹಳ ದಿನಗಳಿಂದಲೂ ಕೂಡ ಈ ಭಾಗದ ಮುಖಂಡರುಗಳು, ನಮ್ಮ ಎಲ್ಲ ರೈತ ಮುಖಂಡರುಗಳು ಒತ್ತಡವನ್ನ ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಸುಮಾರು ಪಕ್ಕದ ಕೇಂದ್ರಗಳು ಸುಮಾರು 5 ಕಿಲೋಮೀಟರ್ 6 ಕಿಲೋಮೀಟರ್ ದೂರದ ವ್ಯಾಪ್ತಿಯಲ್ಲಿ ಇರೋದ್ರಿಂದ ಇಲ್ಲೊಂದು ಸಹಕಾರ ಸಂಘವನ್ನ ಮಾಡಬೇಕು ಎಂಬ ಹಿನ್ನೆಲೆಯಲ್ಲಿ ಈಗ ಪ್ರಾರಂಭಿಕವಾಗಿ ಈ ಒಂದು ಉಪಕೇಂದ್ರವನ್ನ ಇವತ್ತು ಪ್ರಾರಂಭ ಮಾಡಿದ್ದೀವಿ. ನಿಜಕ್ಕೂ ಕೂಡ ಇಲ್ಲಿನ ರೈತರೆಲ್ಲರೂ ಕೂಡ ಇವತ್ತು ಆಸಕ್ತರಾಗಿದ್ದಾರೆ. ಇವತ್ತು ನಮಗೆ ಈ ಒಂದು ಪ್ರಾರಂಭೋತ್ಸವದ ಸಂದರ್ಭದಲ್ಲಿ ಒಂದು ರೀತಿ ಮಳೆರಾಯನ ಆಗಮನ ಆಗಿರ್ತಕ್ಕಂಥದ್ದು ಕೂಡ ಈ ಒಂದು ಸಂಘ ನಿಜಕ್ಕೂ ಕೂಡ ಯಶಸ್ವಿಯಾಗಿ ಉತ್ತಮ ಆಗ್ತಕ್ಕಂಥ ಸಂಘವಾಗಿ ಇಲ್ಲಿನ ರೈತರಿಗೆ ಒಂದು ರೀತಿ ಆರ್ಥಿಕವಾಗಿ ಶಕ್ತಿಯನ್ನು ಕೊಡ್ತಕ್ಕಂಥ ಮತ್ತು ಆರ್ಥಿಕವಾಗಿ ಈ ಭಾಗದ ಎಲ್ಲ ರೈತರನ್ನ ಸದೃಢರಾಗಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಸಂಘ ಬೆಳೀತೈತೆ ಎಂಬ ಒಂದು ನಿಜಕ್ಕೂ ಕೂಡ ಒಂದು ಪ್ರಕೃತಿಯ ವರುಣನ ಆಗಮನ ಒಂದು ರೀತಿ ಸಂಘಕ್ಕೆ ಪೂರಕವಾಗ್ತಕ್ಕಂಥ ದೇವರ ಆಶೀರ್ವಾದವನ್ನು ಸಿಕ್ಕಿರ್ತಕ್ಕಂಥದ್ದು ಒಂದು ರೀತಿ ವಿಶೇಷ. ಇದು ಕೂಡ ಸಂಘ ಯಶಸ್ವಿಯಾಗಿ ನಡೀಲಿ, ಸಂಘವನ್ನ ಮುನ್ನಡೆಸ್ತಕ್ಕಂಥ ನಮ್ಮ ಎಲ್ಲ ಜವಾಬ್ದಾರಿ ಹೊತ್ತಿರ್ತಕ್ಕಂಥ ಊರಿನ ಮುಖಂಡರುಗಳು ಕೂಡ ಒಂದು ನಿಸ್ವಾರ್ಥವಾಗಿ ಇಲ್ಲಿನ ಏನು ಹಾಲು ಉತ್ಪಾದಕರಿಗೆ ಸರಿಯಾದಂಥ ರೀತಿಯಲ್ಲಿ ಬೆಲೆ ಸಿಗಂತ ರೀತಿಯಲ್ಲಿ ಅವರಿಗೆ ಸಹಕರಿಸಬೇಕು ಮತ್ತು ನಿಸ್ವಾರ್ಥವಾಗಿ ಕೂಡ ಈ ಸಹಕಾರ ಸಂಘವನ್ನ ಬೆಳೆಸಬೇಕು ಎಂಬ ಒಂದು ನಿಟ್ಟಿನಲ್ಲಿ ಈ ನಮ್ಮ ರೈತರಿಗೆ ಉತ್ತೇಜನವನ್ನು ನೀಡಬೇಕು ಮತ್ತು ಇಲ್ಲಿ ನಮ್ಮ ಎಲ್ಲ ಈ 4 ಹಳ್ಳಿಯ ಗ್ರಾಮಗಳ ರೈತರುಗಳು ಕೂಡ ಪ್ರತಿ ಗ್ರಾಮಕ್ಕೆ ಪ್ರತಿ ಮನೆಗೆ ಸುಮಾರು 3-4 ಹಸುಗಳನ್ನು ಕಟ್ಟೋದ್ರ ಮುಖಾಂತರ ಆ ಒಂದು ಹೆಚ್ಚು ಹಾಲನ್ನು ಇಲ್ಲಿ ಉತ್ಪಾದನೆ ಮಾಡಿ ಮತ್ತು ಆ ಮುಖಾಂತರ ಅವರ ಆರ್ಥಿಕವಾಗಿ ಸದೃಢರಾಗಿ ಅವರ ಇಡೀ ಕುಟುಂಬ ಇವತ್ತು ನೆಮ್ಮದಿಯಿಂದ ಇವತ್ತು ಬಾಳೋದಕ್ಕೆ ಇವತ್ತು ಅನುಕೂಲ ಆಗ್ತಕ್ಕಂಥ ವಾತಾವರಣವನ್ನ ಈ ಸಹಕಾರ ಸಂಘ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನೆಲ್ಲ ಗ್ರಾಮಸ್ಥರಲ್ಲಿ ನನ್ನ ಯುವಕರಲ್ಲಿ ನಾನು ಮನವಿ ಮಾಡ್ತೀನಿ. ನೀವು ಏನು ವಿದ್ಯಾಭ್ಯಾಸವನ್ನ ಮುಗಿದ ನಂತರ ಇವತ್ತೆಲ್ಲೋ ಪಟ್ಟಣ ಪ್ರದೇಶಗಳಿಗೆ ವಲಸೆ ಹೋಗ್ತಕ್ಕಂಥದ್ದನ್ನ ನಿಲ್ಲಿಸಿ ಇಲ್ಲೇ ಗ್ರಾಮೀಣ ಪ್ರದೇಶದಲ್ಲಿ ಈ ಒಂದು ಹಸುಗಳನ್ನ ಕಟ್ಟಿ ಆ ಹಸುಗಳ ಮುಖಾಂತರ ಇವತ್ತು ಹೈನುಗಾರಿಕೆಯನ್ನ ಪ್ರಾರಂಭ ಮಾಡೋದ್ರಿಂದ ನಿಜ ಕೂಡ ನೀವು ತಿಂಗಳಿಗೆ ಇವತ್ತು ಲಕ್ಷಾಂಗಟ್ಟಲೆ ಇವತ್ತು ಹಣವನ್ನ ಸಂಪಾದನೆ ಮಾಡ್ತಕ್ಕಂಥ ಶಕ್ತಿ ಈ ಒಂದು ಹೈನುಗಾರಿಕೆನಲ್ಲಿ ಇರೋದ್ರಿಂದ ಇವತ್ತು ಎಲ್ಲ ನಮ್ಮ ರೈತರಿಗೆ ಈ ಒಂದು ಹೈನುಗಾರಿಕೆ ವರದಾನವಾಗಿರೋದ್ರಿಂದ ಈ ಹೈನುಗಾರಿಕೆಯನ್ನು ನೀವೆಲ್ಲರೂ ಉತ್ತೇಜಿಸಬೇಕು. ನಮ್ಮ ಯುವ ಮಿತ್ರರು ತಾವೆಲ್ಲರೂ ಕೂಡ ಈ ಒಂದು ಕಸುಬಿನಲ್ಲಿ ತೊಡಗಿ ಇವತ್ತು ತಮ್ಮ ಏನು ಕೃಷಿಯ ಚಟುವಟಿಕೆಯ ಜೊತೆಗೆ ಈ ಹೈನುಗಾರಿಕೆಯ ಚಟುವಟಿಕೆಯನ್ನು ಮಾಡೋದ್ರಿಂದ ನೀವು 2 ಕ್ಷೇತ್ರಗಳಲ್ಲೂ ಕೂಡ ಇವತ್ತು ತಾವು ಸಫಲತೆಯನ್ನ ಕಾಣ್ಬೋದು. ಆ ಮುಖಾಂತರ ಗ್ರಾಮೀಣ ಪ್ರದೇಶದಲ್ಲೇ ತಾವಿದ್ದು ಇಡೀ ತಮ್ಮ ಕುಟುಂಬವನ್ನ ತಾವೆಲ್ಲರೂ ಕೂಡ ನೆಮ್ಮದಿಯಿಂದ ಇವತ್ತು ಸಾಕೋದಿಕ್ಕೆ ಇವತ್ತು ಒಂದು ರೀತಿ ಅನುಕೂಲ ಆಗ್ತಕ್ಕಂಥ ಈ ಒಂದು ಕೇಂದ್ರವನ್ನ ನೀವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ರೀತಿ ಮಾದರಿಯಾಗಿರ್ತಕ್ಕಂಥ ಕೇಂದ್ರವನ್ನಾಗಿ ಮಾಡ್ತೀರೆಂಬ ಒಂದು ಆಶಾಭಾವನೆಯನ್ನ ಇಟ್ಕೊಂಡು ಮಳೆ ಜಾಸ್ತಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನನ್ನ ಮಾತನ್ನ ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಈ ಸಹಕಾರ ಸಂಘಕ್ಕೆ ಶುಭವನ್ನ ಆಗ್ಲಿ ಅಂತ ಹಾರೈಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.